ಎಲ್ಲರೂ ಬಂದಿದ್ದಾರೆ. ಬ್ಯಾಕ್ ಸೈಡ್ ಇದ್ದೀನಿ. ಹಾಯ್ ಮಾಡು. ಇಷ್ಟೇ ಡಯಟ್ ಮಾಡ್ತಾ ಇಲ್ಲ, ನಾನು ಇಷ್ಟೇ ತಿಂತೀನಿ. ಸೊ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಅದೇನು ಫಂಕ್ಷನ್ ಅಂದರೆ ನಮ್ಮ ಅತ್ತೆ ಮಾವನ 40th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಕಸಿನ್ಸ್ ಎಲ್ಲ. ನೋಡೋಣ ಹೋಗಿ ಏನೇನು ಮಾಡಿದ್ದಾರೆ ಏನು ಎಲ್ಲ ಹಾಕ್ತೀನಿ, ಎಂಜಾಯ್ ಮಾಡಿ. ಎಲ್ಲರೂ ಬಂದಿದ್ದಾರೆ. ಬ್ಯಾಕ್ ಸೈಡ್ ಇದ್ದೀನಿ, ಫ್ರಂಟಿಂದ ವೀಡಿಯೋ ಮಾಡ್ತೀನಿ. ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಇವೆಂಟ್ ಸ್ಟಾರ್ಟ್ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಮಾಡಿರೋದು ಒಂದು ವಿಡಿಯೋ ಗೈಸ್, ಬಟ್ ಎಲ್ಲ ಫೇಮಸ್ ಆಗಿಬಿಟ್ಟಿದ್ದೀನಿ. ಯೂಟ್ಯೂಬರ್ ಯಾರೋ ಒಂದು ಯೂಟ್ಯೂಬರ್ ಅಂತಾರೆ. ನಮ್ಮನೆಯವ್ರು ಯಾರೂ ಬರೋಕ್ಕಾಗಿಲ್ಲ, ಸೊ ಎಲ್ಲ ವಿಡಿಯೋ ಕಾಲಲ್ಲಿದೆ. ಆದರೆ ಇದು ಸಾಂಗ್ ಹಾಕಕ್ಕೆ ಎಷ್ಟು ಹೊತ್ತು ಮಾಡ್ತಾವೆ ನೋಡಿ. ನಮ್ಮ ಕಸಿನ್ಸ್ದೆಲ್ಲ ಫೋಟೋ ಶೂಟ್ ಮಾಡಿ, ಆ್ಯಂಡ್ ಅವಾಗ ಫೋಟೋಗ್ರಾಫರ್ ಕೂಡ ಆಗಬೇಕಲ್ಲ. ಆ್ಯಕ್ಚುಲಿ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ 40th ಜರ್ನಿ ಹೆಂಗಿತ್ತು ಅಂತ ವ್ಲಾಗಲ್ಲಿ ಹೇಳ್ಬೇಕು ನೀವು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮದುವೆ ಜೊತೆ ಒಂದು ಕ್ಲಿಪ್ ತೊಗೊಂಡೆ. ಮತ್ತು ಲಾಸ್ಟಲ್ಲಿ ಇದು ಕಂಪಲ್ಸರಿ ಎಲ್ಲ ಫಂಕ್ಷನ್ ಮುಂದೆ ಈ ಥರ ದೃಷ್ಟಿ ಆರತಿ ಮಾಡೋದು. ನಮ್ಮ ಕಡೆ ಆ್ಯಕ್ಚುಲಿ ಎಲ್ಲ ಮಾಡೇ ಮಾಡ್ತೀವಿ. ದೃಷ್ಟಿ ಆಗಬಾರ್ದು ಮಾಡಿ. ಆಫ್ಟರ್ ದಟ್ ಎಲ್ಲರೂ ಆಶೀರ್ವಾದ ತೊಗೊಂಡ್ವಿ ನಮ್ಮ ಅತ್ತೆ ಮಾವನ ಹತ್ರ. ಆಮೇಲೆ ಮಕ್ಳಿಗೂ ಏನೋ ಖುಷಿ ಆ ಥರ ಅಕ್ಷತೆ ಹಾಕಕ್ಕೆ. ನಾವು ಚಿಕ್ಕವರಿದ್ದಾಗ ಹಿಂಗೆ ಮಾಡ್ತಾಯಿದ್ದೋ, ಅವರು ಮಾಡಿದ್ರು. ಆ್ಯಂಡ್ ಲಾಸ್ಟಲ್ಲಿ ನಾನು ಕೂಡ ನಮ್ಮ ಅತ್ತೆ ಮಾವನ ಆಶೀರ್ವಾದ ತೊಗೊಂಡೆ. ಇಲ್ಲೇ ಇದ್ದಾರೆ, ಹಾಯ್ ಮಾಡಿ ಇಬ್ರು. ಹಾಯ್ ಮಾಡು. ಇವರೇ ಗೈಸ್ ನಮ್ಮ ದೊಡ್ಡ ಅತ್ತೆ ಮಾವ. ಆ್ಯಂಡ್ ಊಟ ಎಲ್ಲ ಪ್ಯಾಕಿಂಗ್ ಲಾಟೆಲ್ಲ ಅರೇಂಜ್ ಮಾಡಿದ್ರು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫುಡ್ ಏನೇನು ಸ್ಪೆಷಲ್ ಇತ್ತಂದರೆ ಹಲಸಿನ ಸ್ವೀಟು, ಸೌತೆಕಾಯಿ ಸಲಾಡು, ಬೆಂಡೆಕಾಯಿ, ಆಮೇಲೆ ಮದ್ದೂರು ವಡೆ, ಅದೇನೋ ಪಲ್ಯ ಸಮಥಿಂಗ್ ಏನೋ ಗೊತ್ತಿಲ್ಲ. ನಾನು ಮ್ಯಾಂಗೋ ಚಟ್ನಿ ಅಂದರೆ ಡಿಫ್ರೆಂಟ್ ಸ್ಟೈಲ್ ಅಂತ, ಮಂಗಳೂರು ಸ್ಟೈಲ್ ಮ್ಯಾಂಗೋ ಚಟ್ನಿ, ಆಮೇಲೆ ಹಪ್ಳ, ಜಾಮೂನು ಅಂದರೆ ಡಿಫ್ರೆಂಟ್ ಸ್ಟೈಲ್. ಅದು ಜಾಮೂನು ತುಂಬ ಚೆನ್ನಾಗಿತ್ತು. ಪಾಯಸ ಆ್ಯಂಡ್ ಗೀ ರೈಸ್ ಕುರ್ಮಾ, ರುಮಾಲ್ ರೋಟಿ, ಪನ್ನೀರ್ ಆ್ಯಂಡ್ ಅನ್ನ ರಸಮ್ ಮತ್ತು ಅನ್ನ ಸಾರು. ಲಾಸ್ಟಲ್ಲಿ ಮೊಸರನ್ನ ಇತ್ತು. ಇಷ್ಟೆಲ್ಲ ನಾನು ತಿಂತೀನಿ ಅಂದ್ಕೊಬೇಡಿ, ಇದೆಲ್ಲ ಬೇರೆಯವ್ರಿಗೆ, ಅಕ್ಕಗೆ, ನನಗಲ್ಲ. ನೋಡ್ರಿ ಬಿಟ್ಬಿಡಿ ಹೆಂಗೆ ತಿಂತಾರದು, ನೋಡ್ರಿ ಹೆಂಗೆ ತಿಂತಾವನೆ. ಆಮೇಲೆ ಅಲ್ಟಿಮೇಟ್ ಚೆನ್ನಾಯ್ತಾ? ಏನು ಯಾಕೆ ಬಿಟ್ಟೆ ತಿಂತ ಕೇರಳ ಯಾಕೆ? ಇಲ್ಲಿ ಪರವಾಗಿಲ್ಲ, ಪರವಾಗಿಲ್ಲ, ತಿನ್ನು. ಇಲ್ಲಿ ಪರವಾಗಿಲ್ಲ, ತಿನ್ನು ಪರವಾಗಿಲ್ಲ. ಮಾಡ್ತೀನಿ, ಇವಾಗ ಮಾಡ್ತೀನಿ. ತಿಂತಾರದು ಹೆಂಗೈತೆ ಹೇಳು, ತಿನ್ಬಿಟ್ಟು. ಊಟ ಅಂತೂ ಸೂಪರ್ ಆಗಿದೆ. ಬೇಗ ಹೋಗಿ ನೀನು. ಆಲ್ ಕ್ರೆಡಿಟ್ಸ್ ಟು ದಿಸ್ ಗೈ. ನೋಡಿ ತಿಂತೀನಿ ಆಮೇಲೆ. ಹ್ಯಾವ್ ಇಟ್ ಲೇಟರ್. ಏನೋ ವೆರೈಟಿ ಮಾಡಿದ್ದಾರೆ. ನಂದು ಊಟ ಇಷ್ಟೇ. ಡಯಟ್ ಮಾಡ್ತಾ ಇಲ್ಲ, ನಾನು ಇಷ್ಟೇ ತಿಂತೀನಿ. ಆಗ ಪ್ರೀತಿಯಿಂದ ಈ ಒಡೆ ಹಾಕಿದರೆ ಏನು ಹೇಳ್ತಾರೆ ನೋಡೋದು. ವಡೆ ತಿಂದ್ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಕೆಮ್ಲಿ ಅಂತ ವಡೆ ಹಾಕೋದು. ಏನು ಮೇಲ್ಗಡೆ ಪ್ರೀತಿ ತೋರಿಸಲ್ಲ ಗೈಸ್, ಒಳಗಡೆ ಇದ್ರು ಮೇಲೆ ತೋರಿಸಲ್ಲ. ಯಾಕೆ ಈ ಥರ ವಡೆ ಹಾಕ್ಬಿಟ್ಟು ಪ್ರೀತಿ ತೋರಿಸಲ್ಲ? ಮೊಸರನ್ನ ಪುಳಿಯೋಗರೆ ಎಲ್ಲ ಮಿಕ್ಸ್ ಮಾಡ್ಬಿಡೈತೆ. ಅಕ್ಕ ಏನು ಹೇಳ್ತದೆ ಅಕ್ಕನ ಒಂದ್ಸಲಿ ಕೇಳಿ. ಅಕ್ಕ ಏನೆಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ಯಂತೆ ಅಂತ ಹೇಳ್ತಾವ ನೀನು. ಫುಲ್ ಎಲ್ಲ ಮಿಕ್ಸ್ ಆಗೋಯ್ತು. ಈಗ ಲಾಸ್ಟ್ ಬಿಟ್ಟು ಚಿನ್ನಿಗೆ ತಿನ್ಸೋದು. ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡಿ ತಿನ್ಸ್ಬಿಡಕ್ಕ ಹೋಗ್ಲಿ. ಭೋಜನ ಅದು ಲಾಸ್ಟ್. ಊಟ ಎಲ್ಲ ಸಕ್ಕತ್ತಾಗಿತ್ತು, ಬಟ್ ನಾನೇನು ತಿಂದಿಲ್ಲ ಅಷ್ಟೇ.
ಅಷ್ಟೇ. ಫಂಕ್ಷನ್ ಎಲ್ಲ ಹೆಂಗಾಯ್ತು? ಸೂಪರ್ ಆಗಾಯ್ತು. ಆ್ಯಕ್ಚುಲಿ ಏನು ಗೊತ್ತಾ, ಎಷ್ಟೊಂದು ಚೆನ್ನಾಗಿತ್ತು ಫಂಕ್ಷನ್. ನಾನೇ ಎಷ್ಟೊಂದು ಕ್ಲಿಪ್ ತೊಗೊಂಡಿಲ್ಲ, ಎಷ್ಟೊಂದು ಫನ್ ಇತ್ತು, ತುಂಬ ಜನ ಇದ್ರು ಅಂತ ಕಾರಣ ತೊಗೊಂಡಿಲ್ಲ. ಆಮೇಲೆ ಚಾರ್ಜ್ ಬೇರೆ ಇರಲಿಲ್ಲ ಫೋನಲ್ಲಿ, ಸೊ ಯಾವುದೂ ಅಷ್ಟೊಂದು ಕ್ಲಿಪ್ಸ್ ತೊಗೊಂಡಿಲ್ಲ. ಯಾವುದಾಗಿದೆ ಅದನ್ನು ಹಾಕ್ತೀನಿ. ಸೊ ಗೈಸ್, ಎವ್ರಿಥಿಂಗ್ ಡನ್. ಅಪ್ಪಿ, ಇವೆಂಟ್ ಸಕ್ಸಸ್ಫುಲ್ ಮಾಡಿದ್ಯಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.